ಧಾರವಾಡದಲ್ಲಿ ಜೋಶಿಗೆ ಶುರುವಾಗಿದೆ ಸೋಲಿನ ಭೀತಿ. ಕಾಂಗ್ರೆಸ್ ಬ್ರಹ್ಮಾಸ್ತ್ರಕ್ಕೆ ಪ್ರಹ್ಲಾದ್ ಜೋಶಿಗೆ ಟೆನ್ಷನ್ ಶುರುವಾಗಿದೆ. ಈಗ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಎಂಟ್ರಿ ಕೊಟ್ಟಿದ್ದಾರೆ. ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಜೋಶಿಗೆ ಸೋಲಿನ ಭೀತಿ. ಕಾಂಗ್ರೆಸ್ ಬ್ರಹ್ಮಾಸ್ತ್ರಕ್ಕೆ ಪ್ರಹ್ಲಾದ್ ಜೋಶಿಗೆ ಟೆನ್ಷನ್ ಮೇಲೆ ಟೆನ್ಷನ್. ಈಗ ದಿನೇಶ್ ಗುಂಡೂರಾವ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ವಿನೋದ್ ಅಸೂಟಿ ಗೆಲ್ಲಿಸಲು ಧಾರವಾಡದಲ್ಲಿ ಗುಂಡೂರಾವ್ ಠಿಕಾಣಿ ಹೂಡಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಜವಾಬ್ದಾರಿ ದಿನೇಶ್ ಗುಂಡೂರಾವ್ ಹೆಗಲಿಗೆ ಕೊಡಲಾಗಿದೆ. ಪಕ್ಷ ಸಂಘಟಿಸಲು ಸಂತೋಷ್ ಲಾಡ್ ಜೊತೆ ಕೈ ಜೋಡಿಸ್ತಾರೆ ದಿನೇಶ್. ಇಬ್ಬರು ಸಚಿವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಒಂದು ಸಂತೋಷ್ ಲಾಡ್, ಇನ್ನೊಂದು ಗುಂಡೂರಾವ್. ಚುನಾವಣೆ ಮುಗಿಯುವವರೆಗೆ ಕ್ಷೇತ್ರದಲ್ಲೇ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ. ಶತಾಯಗತಾಯ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರನ್ನ ಕಟ್ಟಿ ಹಾಕಬೇಕು, ಸೋಲಿನ ರುಚಿ ತೋರಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಪಣ ತೊಟ್ಟಿದ್ದಾರೆ. 4 ಬಾರಿ ಗೆದ್ದಂಥ ಜೋಶಿಗೆ ಮುಖಭಂಗ ಮಾಡಬೇಕು ಅನ್ನುವಂಥ ಪ್ಲಾನ್. ಹಾಗಾಗಿ ಈಗ ಎಲ್ಲ ಕ್ಷೇತ್ರವಾರು ಸಚಿವರುಗಳಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಹಾಗಾಗಿ ಧಾರವಾಡಕ್ಕೆ ಬರೋದಾದರೆ ಇಬ್ಬರು ಘಟಾನುಘಟಿ ನಾಯಕರ ಹೆಗಲಿಗೆ ಈ ಒಂದು ಜವಾಬ್ದಾರಿ ಕೊಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಇದ್ದಾರೆ. ಅಲ್ಲಿ ಆಲ್ರೆಡಿ ಅವರು ಆಕ್ಟಿವ್ ಆಗಿ ಬಹಳ ಓಡಾಡ್ತಾ ಇದ್ದಾರೆ, ಎಲ್ಲ ಗ್ರಾಮಗ ಸುತ್ತಾ ಇದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್ ಕೂಡ ಅಲ್ಲಿ ಠಿಕಾಣಿ ಹೂಡ್ತಾ ಇದ್ದಾರೆ. ಇಬ್ಬರು ಸಚಿವರು ಸೇರಿಕೊಂಡು ವಿನೋದ್ ಅಸೂಟಿ ಅವರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ಟಾಸ್ಕನ್ನು ಕೈ ನಾಯಕರು ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಬರೋಂಗಿಲ್ಲ ನೀವು, ಎಲೆಕ್ಷನ್ ಮುಗಿಯುವವರೆಗೂ ಅಂದರೆ ಮೇ 7ರವರೆಗೂ ಅಥವಾ ಕೊನೆ ದಿನ ಪ್ರಚಾರ 5ನೇ ತಾರೀಕು ಬಹಿರಂಗ ಪ್ರಚಾರ ಇರುತ್ತಲ್ವ, ಅಲ್ಲಿವರೆಗೂ ಕ್ಷೇತ್ರದಲ್ಲೇ ಠಿಕಾಣಿ ಹೂಡಬೇಕು. ನೀವು ಯಾವುದೇ ಕಾರಣಕ್ಕೂ ಬೇರೆ ಕ್ಷೇತ್ರಕ್ಕೆ ಹೋಗೋದಾಗಲಿ ಅಥವಾ ಬೆಂಗಳೂರು ಕಡೆಗೆ ಬರೋದಾಗಲಿ ಬೇಡವೇ ಬೇಡ. ಈಗಂತೂ ಕೋಡ್ ಆಫ್ ಕಂಡಕ್ಟ್ ಇದೆ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗೋದಿಲ್ಲ. ಧಾರವಾಡದಲ್ಲೇ ಇದ್ದುಕೊಂಡು ಪ್ರಹ್ಲಾದ್ ಜೋಶಿ ವಿರುದ್ಧ ಏನೇನು ತಂತ್ರಗಾರಿಕೆ ಬೇಕೋ ಎಲ್ಲ ಮಾಡಿ, ಅಸೂಟಿ ಜೊತೆಗೆ ಗ್ರಾಮಗಳಿಗೆ ಹೋಗಿ ಸರ್ಕಾರದ ಸಾಧನೆಗಳನ್ನು ಹೇಳಿ, ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಡಿ. ವಿನೋದ್ ಅಸೂಟಿ ಗೆಲ್ಲಬೇಕು, ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಬೇಕು ಅನ್ನುವಂತಹ ಲೆಕ್ಕಾಚಾರ. ಅದರ ಜೊತೆಗೆ ದಿಂಗಾಲೇಶ್ವರ ಶ್ರೀಗಳ ಸಪೋರ್ಟ್ ಕೂಡ ಕಾಂಗ್ರೆಸ್ಗೆ ಸಿಕ್ಕಿರೋದ್ರಿಂದಾಗಿ ಈ ಬಾರಿ ಟಫ್ ಫೈಟ್ ಅಂತರೂ ಖಂಡಿತ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಆಗುತ್ತೆ. ದಿನೇಶ್ ಗುಂಡೂರಾವ್ ಕೂಡ ಅಷ್ಟೇ ಬಹಳ ಆಕ್ಟಿವ್ ಆಗಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ತಮ್ಮ ಅಭ್ಯರ್ಥಿ ವಿನೋದ್ ಅಸೂಟಿಯವರನ್ನ ಗೆಲ್ಲಿಸ್ಕೊಂಡು ಬರಲಿಕ್ಕೆ. ಇದು ಹೈಕಮಾಂಡ್ ಕೊಟ್ಟಿರುವಂಥ ಟಾಸ್ಕ್. ಅಲ್ಲೇನಾದರೂ ನೀವು ಅದರಲ್ಲಿ ಫೇಲ್ಯೂರ್ ಆದ್ರಿ ಅಂತ ಹೇಳಿದ್ರೆ ಗೊತ್ತಿಲ್ಲ ಏನು ಕ್ರಮ ತೆಗೆದುಕೊಳ್ಳುತ್ತೋ ಹೈಕಮಾಂಡ್ ಅಂತ. ಹಾಗಾಗಿನೇ ಈಗ ಟಫ್ ಫೈಟ್ ಕೊಡೋ ಲೆವೆಲ್ಗಾದರೂ ತೆಗೆದುಕೊಂಡು ಹೋಗಬೇಕು ಅಭ್ಯರ್ಥಿನ. ಆ ಲೆವೆಲ್ಗೆ ನೀವು ಕೆಲಸವನ್ನು ಮಾಡಬೇಕು, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಎಲ್ಲ ಸಮುದಾಯಗಳನ್ನು ಕೂಡ ಒಗ್ಗಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಯಾವ್ಯಾವ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ MLA ಇದ್ದಾರೆ ಅಲ್ಲಿ ವೋಟ್ ಬರಲೇಬೇಕು, ಹೈಯೆಸ್ಟ್ ಬರಲೇಬೇಕು, ಲೀಡು ಕೊಡಲೇಬೇಕು. 2019ರ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೆಲ್ಲಿ ವೀಕ್ ಆಗಿತ್ತು ನಮ್ಮ ಪಕ್ಷ, ಅಲ್ಲಿ ಈ ಸಾರಿ ಜಾಸ್ತಿ ಬರಬೇಕು. ಈ ರೀತಿ ಟಾಸ್ಕನ್ನು ಅವರ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈಗ ಜೋಶ್ ಅವ್ರನ್ನ ಮಣಿಸಲಿಕ್ಕೆ ಘಟಾನುಘಟಿ ನಾಯಕರೇ ಅಖಾಡಕ್ಕೆ ಇಳಿದಿದ್ದಾರೆ. ಈಗ ದಿನೇಶ್ ಗುಂಡೂರಾವ್ ಲಾಡ್ ಅವರ ಜುಗಲ್ಬಂದಿ ಯಾವ ರೀತಿ ವರ್ಕೌಟ್ ಆಗ್ಬೋದು, ಏನೆಲ್ಲ ತಂತ್ರಗಾರಿಕೆ ಹೆಣೆದಿದ್ದಾರೆ? ಪ್ರಭು, ಹೇಗಾದ್ರೂ ಮಾಡಿ ಪ್ರಹ್ಲಾದ್ ಜೋಶಿ ಅವರಿಗೆ ಸೋಲಿನ ರುಚಿ ತೋರಿಸಲೇಬೇಕು ಅಂತೇಳಿ ಕೈ ನಾಯಕರು ಈಗಾಗಲೇ ಅಂತಂದ್ರೆ ಎಲ್ಲ ರೀತಿಯಾದಂತಹ ಒಂದು ಪ್ಲಾನ್ ಗಳನ್ನ ಅದು ಮೇಲಿಂದ ಮೇಲೆ ಮಾಡ್ಕೋತಿದ್ದಾರೆ. ಈಗಾಗಲೇ ಸಂಪೂರ್ಣ ಧಾರವಾಡ ಲೋಕಸಭಾ ಕ್ಷೇತ್ರದ ಜವಾಬ್ದಾರಿ ಉಸ್ತುವಾರಿಯನ್ನ ಅದು ಕಾಂಗ್ರೆಸ್ ಗೆಲ್ಲಿಸಲೇಬೇಕು ಅಂತ ಎಲ್ಲ ಜವಾಬ್ದಾರಿಯನ್ನ ಸಂತೋಷ್ ಲಾಡ್ ಅವ್ರಿಗೆ ತೆಗೆದುಕೊಳ್ಳಲಾಗಿತ್ತು. ಮತ್ತು ಸಂತೋಷ್ ಲಾಡ್ ಅವರು ಈಗಾಗಲೇ ಪಕ್ಷವನ್ನ ಬೂತ್ ಮಟ್ಟದಲ್ಲಿ ಬೇರು ಮಟ್ಟದಲ್ಲಿ ಗಟ್ಟಿಗೊಳಿಸಿದ್ದ ಅಲ್ಲದೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದು ಸುತ್ತಿನ ಸಭೆಯನ್ನ ಈಗಾಗಲೇ ಅಂತಾರೆ ಮುಗಿಸಿದರೆ. ಮತ್ತು ಈಗಾಗಲೇ ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಪಂಚಾಯತಿ ವಾರ್ಡ್ಗಳು ಸಭೆಗಳ ಮುಗಿದವೆ ಮತ್ತು ಕಾರ್ಯಕರ್ತರ ಸಮಾವೇಶಗಳು ಮುಗಿದವೆ. ಅಂದ್ರೆ ಎಲ್ಲಾ ಕೆಲಸವನ್ನು ಈಗಾಗಲೇ ಸಂತೋಷ್ ಲಾಡ್ ಅವರು ಮುಗಿಸಿದ್ದಾರೆ, ಪಕ್ಷ ಸಂಘಟನೆಯನ್ನ ಮಾಡಿದ್ರೆ. ಆದ್ರೂ ಇದರ ನಡುವೆ ಇಲ್ಲಿ ಅಂದ್ರೆ ಮತ್ತಷ್ಟು ಪಕ್ಷವನ್ನ ಗಟ್ಟಿಗೊಳಿಸಬೇಕು ಅಂತೇಳಿ ಈಗ ಮತ್ತೊಬ್ಬರಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ. ಅದು ಏನು ಅಂತಂದ್ರೆ ದಿನೇಶ್ ಗುಂಡೂರಾವ್. ಒಂದ್ ಕಡೆ ಇವತ್ತು ಕಾಂಗ್ರೆಸ್ ಅನ್ನ ಗೆಲ್ಲಿಸಲೇಬೇಕು ಅಂತೇಳಿ ಪಣವನ್ನ ತೊಟ್ಟಂತರು ಸಂತೋಷ್ ಲಾಡ್ಗೆ ಇಲ್ಲಿಗೆ ಮತ್ತೊಬ್ಬರು ಹೆಗಲು ಕೊಡ್ಲಿಕ್ಕೆ ಬಂದರೆ ಅದು ದಿನೇಶ್
ದಿನೇಶ್ ಗುಂಡೂರಾವ್ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಮೊದಲಿಗೆ ಇಲ್ಲಿ ಅಂದರೆ ಹುಬ್ಬಳ್ಳಿಯ ಏನು ಕಾರವಾರ ರಸ್ತೆಯಲ್ಲಿರುವಂತಹ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾರೆ. ಸುದ್ದಿಗೋಷ್ಠಿ ನಡೆಸಿ ಇಲ್ಲಿ ಅಂದ್ರೆ ಎರಡೂ ಜಿಲ್ಲಾಧ್ಯಕ್ಷರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷರು ಮತ್ತು ಗ್ರಾಮೀಣ ಜಿಲ್ಲಾಧ್ಯಕ್ಷರ ಜೊತೆ ಒಂದು ಸುತ್ತಿನ ಸಭೆ ನಡೆಸ್ತಾರೆ. ಆಮೇಲೆ ಇಲ್ಲಿ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನ ತೆಗೆದುಕೊಳ್ತಾರೆ. ಮಾಹಿತಿಯನ್ನ ತೆಗೆದುಕೊಂಡು ಎಲ್ಲೆಲ್ಲಿ ವೀಕ್ ಆಗಿದೆಯೋ ಅಂದ್ರೆ ಈಗಾಗಲೇ ಪ್ರಮುಖವಾಗಿ ನೋಡಿದಾಗ ಹುಬ್ಬಳ್ಳಿ ಧಾರವಾಡದ ಸೆಂಟ್ರಲ್ ಮತ್ತು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಇಲ್ಲಿ ಅಂದ್ರೆ ವೀಕ್ ಆಗಿದೆ, ಅದನ್ನ ಸರಿ ಹೇಗೆ ಮಾಡಬೇಕು ಅನ್ನೋದನ್ನ ಪ್ಲಾನ್ ಅನ್ನ ಈ ಇಬ್ಬರು ನಾಯಕರು ಕುಳಿತು ಮಾಡಿದ್ದಾರೆ. ಸಂತೋಷ್ ಲಾಡ್ ಇರ್ಬೋದು ಮತ್ತು ದಿನೇಶ್ ಗುಂಡೂರಾವ್ ಇರ್ಬೋದು, ಇವರಿಬ್ಬರು ಕುಳಿತು ಇಲ್ಲಿ ಅಂದ್ರೆ ಪ್ಲಾನ್ ಮಾಡ್ತಾರೆ. ಇವತ್ತು ಈ ನಾಯಕರಿಗೆ ಇಲ್ಲಿ ಅಂದ್ರೆ ಶಾಸಕರಾದಂತಹ ಪ್ರಸಾದ್ ಅಬ್ಬಯ್ಯ ಇರ್ಬೋದು, NH ಕೋನ್ ರೆಡ್ಡಿ ಇರ್ಬೋದು, ಇವ್ರ ಕೈ ಜೋಡಿಸಿದ್ರೆ ಇನ್ನೊಂದು ಕಡೆ ಅಂತಂದ್ರೆ ದೂರದಲ್ಲಿಯೇ ಕುಳಿತು ವಿನಯ್ ಕುಲಕರ್ಣಿ ಸಹ ಈ ಸಂಪತ್ತಂಗೆ, ಯಾಕಂದ್ರೆ ವಿನಯ್ ಕುಲಕರ್ಣಿ ಧಾರವಾಡಕ್ಕೆ ಕಾಲಿಡುವಂತಿಲ್ಲ, ಸಿಕ್ಕಾಮಲೆ ಕುಳಿತು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಸೇಡ್ ತೀರಿಸಿಕೊಳ್ಳಿಕ್ಕೆ ಮುಂದಾಗ್ತಾರೆ. ಹೀಗಾಗಿ ಒಟ್ಟಾರೆ ಅಂತ ನೋಡಿದಾಗ ಇಲ್ಲಿ ಅಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರ ಅಂದ್ರೆ ಯಾವ ಮಟ್ಟಿಗೆ ಅಂದ್ರೆ ಒಂದು ಕಾಲದಲ್ಲಿ ಅಂದ್ರೆ 1996ರಿಂದ ಆಚೆ ನೋಡಿದಾಗ ಅಂತಾರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. 1996ರಿಂದ ಇಲ್ಲಿವರೆಗೂ 7 ಲೋಕಸಭಾ ಕ್ಷೇತ್ರಗಳು ನಡೆದವೆ, 7 ಲೋಕಸಭಾ ಚುನಾವಣೆ ನಡೆದವೆ. ಆ 7 ಚುನಾವಣೆಯಲ್ಲಿ ಸಹಿತ ಕಾಂಗ್ರೆಸ್ಗೆ ಇಲ್ಲಿ ಹಿನ್ನಡೆ ಆಗಿದೆ. ಆದ್ರೆ ಈ ಬಾರಿ ಈ ರೀತಿ ಆಗ್ಬಾರ್ದು ಅಂತೇಳಿ, ಯಾಕಂದ್ರೆ 1996ರಿಂದ ಇಲ್ಲಿವರೆಗೂ ನಿಂತವರು, ಜೋಶಿ ವಿರುದ್ಧ ನಿಂತವರು ಲಿಂಗಾಯತ ಅಭ್ಯರ್ಥಿಗಳೇ. ಆದ್ರೆ ಇದನ್ನ ಈ ಬಾರಿ ಅಂತಾರೆ ಸಂತೋಷ್ ಲಾಡ್ ಅವರು ಮತ್ತು ಕೆಲವೊಂದಿಷ್ಟು ಮುಖಂಡರು ಪ್ಲಾನ್ ಮಾಡಿ ಅಹಿಂದ ನಾಯಕ ಮತ್ತು ಯೂತ್ ಏನಕ್ಕ ಮತಗಳನ್ನ ಸೆಳಿಬೇಕು ಅಂತೇಳಿ ವಿನೋದ್ ಅಸೂಟಿಗೆ ಟಿಕೆಟ್ ನೀಡಲಾಗಿದೆ. ವಿನೋದ್ ಅಸೂಟಿಯು ಸಹ ಇಲ್ಲದ್ರೆ ಭರ್ಜರಿ ಪ್ರಚಾರವನ್ನ ಮಾಡಿದ್ರೆ ಒಂದೇ ಗುರಿ ಏನು ಅಂದ್ರೆ ಮೊದಲು ಕಾಂಗ್ರೆಸ್ಸಿನ ಭದ್ರಕೋಟೆ ಇತ್ತು, ಆ ಭದ್ರಕೋಟೆ ಇಲ್ಲಿ ಮತ್ತೊಮ್ಮೆ ಆಗ್ಬೇಕು ಅಂತೇಳಿ ಎಲ್ಲರೂ ಪಣ ತೊಟ್ಟಿದ್ದಾರೆ. ಪ್ರಭು, ಥ್ಯಾಂಕ್ ಯು ಅಲ್ಲಪ್ಪ ಮಾಹಿತಿಗಾಗಿ.